ಇವತ್ತಿನ ವ್ಲಾಗಲ್ಲಿ ನಾನು ನ್ಯಾಚುರಲ್ ಬ್ಯೂಟಿನ ಹೇಗೆ ಎನ್ಹ್ಯಾನ್ಸ್ ಮಾಡೋದು ಅಂತ ಹೋಮ್ ರೆಮಿಡಿದು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ಪಿಗ್ಮೆಂಟೇಷನ್ ಇರೋರಿಗೆ, ಡಾರ್ಕ್ ಸ್ಪಾಟ್ಸ್ ಇರೋರಿಗೆ, ಮತ್ತು ಬ್ಲೆಮಿಷಿಯಸ್ ಒಂಥರ ಮುಖ ನೋಡೋದಕ್ಕೆ ಡಲ್ ಆಗಿ ಕಾಣಿಸ್ತಾ ಇರುತ್ತಲ್ಲ, ಸೊ ಅದೆಲ್ಲ ಒಂದು ಸ್ವಲ್ಪ ಕ್ಲಿಯರ್ ಆಗ್ತಾ ಬರುತ್ತೆ, ಮತ್ತು ನೋಡೋದಕ್ಕೆ ಲುಕ್ ಆಗಿ ಕಾಣಿಸ್ತೀರಾ, ಗ್ಲೋಯಿಂಗ್ ಸ್ಕಿನ್ ಬರುತ್ತೆ, ಮತ್ತು ಸ್ಕಿನ್ ವೈಟ್ನಿಂಗ್ ಕೂಡ ಆಗುತ್ತೆ, ಆಯಿತಾ. ಸೊ ನೀವು ಎಕ್ಸ್ಪೆನ್ಸಿವ್ದು ಕ್ರೀಮ್ಸ್ನೆಲ್ಲ ತೊಗೋತಿರಲ್ಲ, ಕೆಮಿಕಲ್ ಬೇಸ್ಡ್ ಇರುತ್ತೆ ಅದು. ಸೊ ನಾನು ಇವತ್ತಿನ ಬ್ಲಾಗಲ್ಲಿ ಮನೆಯಲ್ಲಿ ತುಂಬ ಈಸಿಯಾಗಿ ಎಲ್ಲರ ಮನೆಯಲ್ಲೂ ಸಿಗುವಂತಹ ಕಡಿಮೆ ದುಡ್ಡಲ್ಲಿ ನಾವು ಹೇಗೆ ನಮ್ಮ ಸ್ಕಿನ್ನ ಗ್ಲೋ ಬರಂಗೆ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಬನ್ನಿ ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ. ಸೊ ಯಾವುದೇ ಒಂದು ನಮ್ಮದು ಸ್ಕಿನ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಫ್ರೆಂಡ್ಸ್ 3 ಸ್ಟೆಪ್ಸ್ನ ನಾವು ತುಂಬ ಫಾಲೋ ಮಾಡಬೇಕಾಗುತ್ತೆ. ಒಂದು ಯಾವುದು ಅಂದರೆ ಕ್ಲೆನ್ಸಿಂಗ್ ಮಾಡ್ಕೋಬೇಕಾಗುತ್ತೆ, ಮತ್ತು ಟೋನಿಂಗ್ದು, ಆಯಿತಾ, ಟೋನರ್ದು ಮಾಡ್ಕೋಬೇಕಾಗುತ್ತೆ, ಮತ್ತು ಮಾಯ್ಶ್ಚರೈಸರು. ಸೊ ಈ ಮೂರೂ ನಾವು ಕಂಬೈಂಡಾಗಿ ಯಾವಾಗ ನಾವು ರೆಗ್ಯುಲರ್ ಬೇಸ್ಡಲ್ಲಿ ನಾವು ಯೂಸ್ ಮಾಡ್ಕೊಂಡು ಬರ್ತೀವೋ ಆವಾಗ ಸ್ಕಿನ್ ನೋಡೋದಕ್ಕೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಸೊ ಫಸ್ಟ್ನೇದು ಹೇಳ್ಬಿಡ್ತೀನಿ, ಕ್ಲೆನ್ಸಿಂಗ್ದು ನಾವು ಯಾವುದನ್ನು ಯೂಸ್ ಮಾಡ್ಬೋದು ಅಂದರೆ ಫ್ರೆಂಡ್ಸ್ ತುಂಬಾ ಈಸಿ, ಆಯಿತಾ. ಜಸ್ಟ್ ಒಂದು ಮಿಲ್ಕ್ ತೊಗೊಳ್ಳಿ, ಹಾಲು, ಆಯಿತಾ. ಹಸಿ ಹಾಲಾರ ತೊಗೋಬೋದು, ಇಲ್ಲ ಒಂದು ಸ್ವಲ್ಪ ಕಾಯಿಸಿರ್ತೀರಲ್ಲ ಆ ಹಾಲೂ ಯೂಸ್ ಆಗುತ್ತೆ. ಅದ್ರ ಜೊತೆಗೆ ಒಂದು ಹನಿ ಅಂದರೆ ಜೇನುತುಪ್ಪ, ಆಯಿತಾ. ಜೇನುತುಪ್ಪ ಮತ್ತು ಹಾಲು, ಜೇನುತುಪ್ಪನೂ ಅಷ್ಟೇ ನೀವು ಯಾವುದೇ ಎನಿ ಬ್ರ್ಯಾಂಡ್ ತೊಗೋಬೋದು. ಸೊ ಅದೆರಡನ್ನೂ ಮಿಕ್ಸ್ ಮಾಡಿಬಿಟ್ಟು ನಾನು ಇವಾಗ ತೋರಿಸ್ತೀನಿ ನೋಡಿ. ಸೊ ಹಾಲನ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ. ಮತ್ತು ಇದು ಯಾವ ಥರ ಅಂದರೆ ಕ್ಲೆನ್ಸಿಂಗ್ದು ಇದಾಗುತ್ತೆ ಫ್ರೆಂಡ್ಸ್. ಕ್ಲೆನ್ಸಿಂಗ್ದು ಏನು ಅಂದರೆ ನಮ್ಮದು ಪಿಗ್ಮೆಂಟೇಷನ್ನು ಮತ್ತು ಡಾರ್ಕ್ ಸ್ಪಾಟ್ಸ್ ಎಲ್ಲ ರಿಡಕ್ಷನ್ ಮಾಡುತ್ತೆ, ಅಂದರೆ ಕಡಿಮೆ ಮಾಡ್ಕೊಳ್ತಾ ಬರುತ್ತೆ. ಇದು ಹನಿನಲ್ಲಿ ಏನು ಅಂದರೆ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಜಾಸ್ತಿ ಇರೋದ್ರಿಂದ ನಮ್ಮದು ಸ್ಕಿನ್ನ ತುಂಬ ಚೆನ್ನಾಗಿ ಮಾಡುತ್ತೆ, ಆಯಿತಾ. ಸೊ ಪಿಗ್ಮೆಂಟೇಷನ್ ಇರೋರೆಲ್ಲ ತುಂಬ ಯೂಸ್ ಮಾಡಿ. ನೀವು ಅನ್ಕೋಬೋದು ಅದಾಗಲ್ಲ ಅಂತ, ಸೇಮ್ ಹೇಳಿದ ಮೆಥಡಲ್ಲೇ ಮಾಡ್ಕೊತಾ ಬಂದರೆ ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಗುತ್ತೆ. ಏನು ರೂಟ್ ಕಾಸ್ಗೆ ಏನು ಅಂದರೆ ಮೇನಾಗಿ ನಮ್ಮದು ಸ್ಟ್ರೆಸ್ಸಿಂದನೇ ಅದು ಬಂದಿರುತ್ತೆ ಪಿಗ್ಮೆಂಟೇಷನ್ನು. ಸೊ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಬನ್ನಿ. ಪ್ಲಸ್ ನಿಮ್ಮದು ಮುಖನೂ ಚೆನ್ನಾಗಿ ಈ ಥರ ಕ್ಲೆನ್ಸಿಂಗ್ ಮಾಡ್ಕೊಂಡಾಗ ನೋಡಿ, ಜಸ್ಟು ಹಾಲು ಮತ್ತು ಹನಿ ಸೇರಿಸಿದ್ದೀನಿ ಫ್ರೆಂಡ್ಸ್. ಅದನ್ನೇನು ಗೊತ್ತಾ, ಇಡೀ ನಿಮ್ಮದು ಸ್ಕಿನ್ಗೆ ಅಪ್ಲೈ ಮಾಡ್ಕೊತಾ ಬನ್ನಿ, ಆಯಿತಾ. ಫುಲ್ ಈ ಥರ ಮುಖಕ್ಕೆಲ್ಲ ಫುಲ್ ಹಾಕ್ಕೊಂಡು ಎಷ್ಟು ನಿಮಿಷ ನೀವು ಬಿಡಬೇಕು ಅಂದರೆ ಒಂದು 10 to 15 ಮಿನಿಟ್ಸ್ ಬಿಡಬೇಕಾಗತ್ತೆ. ಕ್ಲೆನ್ಸಿಂಗ್ ಮಾಡುವಾಗ ಹೇಳೋದು, ಇಡೀ ಮುಖಕ್ಕೆ ಹಿಂಗೆ ಹಚ್ಕೊಂಬಿಟ್ಟು ಒಂದು ಸ್ವಲ್ಪ 15 ನಿಮಿಷ ಬಿಟ್ಬಿಟ್ಟು ನೀವು ತಣ್ಣೀರಲ್ಲಿ ಫೇಸ್ ವಾಶ್ನ ಮಾಡ್ಕೊಂಬನ್ನಿ. ಸೊ ಅದಾಗಿತ್ತು ಕ್ಲೆನ್ಸಿಂಗ್ದು. ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ. ಸೊ ಎಲ್ಲರಿಗೂ ಕೈಗೆಟಕುವಂತಹ ನಿಮ್ಮ ಮನೆಯಲ್ಲೇ ಇರುತ್ತಲ್ಲ, ಸೊ ಅದರಲ್ಲೇ ಯೂಸ್ ಮಾಡ್ಕೋಬೋದು. ಪಾರ್ಲರ್ಗೆ ಹೋಗುವಂತಹ ಅವಶ್ಯಕತೆ ಇರಲ್ಲ, ಆಯಿತಾ. ಸೊ ಆಯಿತಾ, ಫಸ್ಟ್ನೇದು ಏನು ಮಾಡಿದ್ವಿ ಅಂದರೆ ಕ್ಲೆನ್ಸಿಂಗ್ದಾಗೋಗಿದೆ. ಸೊ ಕ್ಲೆನ್ಸಿಂಗ್ದಾದ್ಮೇಲೆ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಫ್ರೆಂಡ್ಸ್ ಟೋನರ್ದು ಬರುತ್ತೆ. ಟೋನರ್ದು ನೀವು ತುಂಬ ಈಸಿ ಹೆಂಗೆ ಮಾಡ್ಕೋಬೋದು ಮನೆಯಲ್ಲೇ ಅಂತ ಹೇಳ್ಕೊಡ್ತೀನಿ ನೋಡಿ. ಸೊ ಒಂದು ಗ್ರೀನ್ ಟೀದು ಪೌಚ್ನ ಹಿಂಗೆ ಹಾಕ್ಕೊಳ್ಳಿ. ನಾ ಹೇಳೋದು ಕೇಳಿ, ಫಸ್ಟ್ ಗ್ರೀನ್ ಟೀದು ಪೌಚ್ನ ಹಿಂಗೆ ಹಾಕ್ಕೊಂಡು ಬಿಸಿನೀರು ಹಾಕ್ಬಿಡಿ. ಬಿಸಿನೀರು ಹಾಕ್ಬಿಟ್ಟು ನೀವು ಅದನ್ನು ಕುಡೀರಿ, ಆಯಿತಾ. ಸೊ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಲಾಸ್ಟಲ್ಲಿ ಮಿಕ್ಕಿರುತ್ತಲ್ಲ, ನಾನು ಹೇಳಿದ್ನಲ್ಲ ಅವತ್ತೇ ಹಳೆ ವ್ಲಾಗಲ್ಲಿ ಹೇಳಿದ್ದೀನಿ, ನಮ್ಮ ಸಲೈವ ನಮ್ಮ ಸ್ಕಿನ್ಗೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಅಂದರೆ ನಿಮ್ಮದು ಪಿಗ್ಮೆಂಟೇಷನ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಪಿಂಪಲ್ಸ್ ಮಾರ್ಕ್ಸ್ ಆಗಿರ್ಬೋದು, ಸೊ ಅದೆಲ್ಲ ರಿಡಕ್ಷನ್ ಮಾಡೋದಕ್ಕೆ ನಮ್ಮ ಸಲೈವ ಅಂದರೆ ಎಂಜಲು ತುಂಬ ಯೂಸ್ಫುಲ್ ಆಗಿರುತ್ತೆ. ನಮ್ಮದು ಏನು ನಾವು ತಿಂತೀವಿ, ಏನು ಕುಡಿತೀವೋ ಅದ್ರದ್ದು, ಆಯಿತಾ. ಸೊ ಅದಕ್ಕೇ ಹೇಳಿದ್ದು ಗ್ರೀನ್ ಟೀನಲ್ಲಿ ಫಸ್ಟ್ ನಾನು ಆಲ್ರೆಡಿ ಇದು ಕುಡಿದ್ಬಿಟ್ಟಿದ್ದೀನಿ, ಸ್ವಲ್ಪ ಮಿಕ್ಸ್ ಇದ್ದೀನಿ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಗ್ರೀನ್ ಟೀದು. ಸೊ ಅದನ್ನು ನಾನು ಇದಕ್ಕೆ ಟೋನರ್ಗೆ ನಾನು ಉಪಯೋಗಿಸ್ಕೊತಾ ಇದ್ದೀನಿ. ನಾವು ಕುಡ್ದಿರುವಂತಹ ಗ್ರೀನ್ ಟೀನೇ ಇದಕ್ಕೆ ಯೂಸ್ ಮಾಡಬೇಕಾಗತ್ತೆ. ಈವನ್ ನೀವು ಕಣ್ ಕೆಳಗೆ ಡಾರ್ಕ್ ಸರ್ಕಲ್ ತುಂಬ ಆಗಿದ್ರು, ನಾನು ಹೇಳಿದ್ನಲ್ಲ ಫಸ್ಟ್ ಗ್ರೀನ್ ಟೀ ಕುಡಿದ್ಬಿಡಿ, ಲಾಸ್ಟಲ್ಲಿ ಹೆಂಗಿದ್ರು ಇದು ಪೌಚ್ದಿರುತ್ತಲ್ಲ, ಸೊ ಅದನ್ನು ನೀವೇನು ಮಾಡಬೇಕು ಅಂದರೆ ಫುಲ್ಲು ಒಂದು ಸ್ವಲ್ಪ ಅದನ್ನು ಕಣ್ಣ ಹತ್ರ ಹಿಂಗೆ ಇಟ್ಕೊಂಬಿಟ್ಟು ಹಿಂಗೆ ಆವಾಗವಾಗ ಹಿಂಗೆ ಪ್ರೆಸ್ ಮಾಡ್ತಾಯಿರಿ, ಕಣ್ ಕೆಳಗೆಲ್ಲ ಇದು ಮಾಡ್ತಾಯಿರಿ, ಡಾರ್ಕ್ ಸರ್ಕಲ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಅದು, ಆಯಿತಾ. ಸೊ ಆಮೇಲೆ ಪಿಗ್ಮೆಂಟೇಷನ್ ಅದಕ್ಕೂ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ಈ ಟೋನರ್ ನಮ್ಮ ಸ್ಕಿನ್ಗೆ ಏನು ಮಾಡುತ್ತೆ ಅಂದರೆ pH ಲೆವೆಲ್ನ ಬ್ಯಾಲೆನ್ಸ್ ಮಾಡುತ್ತೆ, ಮತ್ತು ಓಪನ್ ಪೋರ್ಸ್ ಆಗಿರುತ್ತಲ್ಲ ಅದೆಲ್ಲ ಟೈಟನ್ ಮಾಡುತ್ತೆ. ಕೆಲವ್ರಿಗೆ ನೋಡಿದ್ದೀರಾ ಇಲ್ಲೆಲ್ಲ ತೂತ ಥರ ಇರುತ್ತೆ ಮುಖ, ಅಂದರೆ ಇಲ್ಲಿ ಕೆನ್ನೆ ಹತ್ರ ಎಲ್ಲ ಓಪನ್ ಪೋರ್ಸ್ ಜಾಸ್ತಿ ಆಗಿರುತ್ತಲ್ಲ, ಸೊ ಅದೆಲ್ಲ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ಯಾವಾಗ ನೀವು ಗ್ರೀನ್ ಟೀದು ಯೂಸ್ ಮಾಡ್ತೀರಾ. ಅದ್ರ ಜೊತೆಗೆ ಇನ್ನೊಂದು ಸೇರಿಸ್ಬೇಕು ಹೇಳ್ತೀನಿ. ಮತ್ತು ಗ್ರೀನ್ ಟೀನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಸ್ಕಿನ್ ಯಂಗರ್ ಲುಕಿಂಗ್ ಸ್ಕಿನ್ ಕಾಣುತ್ತೆ, ಮತ್ತು ಏಜ್ ಆಗೋದನ್ನು ತಪ್ಪಿಸುತ್ತೆ. ಯಾವುದು ಗ್ರೀನ್ ಟೀ ಈವನ್ ನೀವು ಇಂಟೇಕು ಮಾಡ್ಬೋದು, ಕುಡಿಲೂಬೋದು, ಪ್ಲಸ್ ನೀವು ಮುಖಕ್ಕೂ ಅಪ್ಲೈ ಮಾಡ್ಬೋದು. ನಾನು ಹೇಳಿದ್ನಲ್ಲ ಲಾಸ್ಟಲ್ಲಿ ಒಂದು ಸ್ವಲ್ಪ ಮಿಕ್ಸಿ ಆಮೇಲೆ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಇಂಟೇಕು ಆದಂಗೆ ಆಯಿತು, ಪ್ಲಸ್ ನಿಮ್ಮದು ಹೊರಗಡೆನೂ ನೀವು ತೊಗೊಂಡ್ರಿ ಅಲ್ವಾ. ಸೊ ಎರಡನ್ನೂ ಬೆನಿಫಿಟ್ಸ್ ಆಗಿರುತ್ತೆ. ಸೊ ನೀವು ಇದು ಗ್ರೀನ್ ಟೀಗೆ ಯಾವುದನ್ನು ಯೂಸ್ ಮಾಡಬೇಕು ಅಂದರೆ ಫ್ರೆಂಡ್ಸ್ ರೋಸ್ ವಾಟರ್ನ ಒಂದು ಸ್ವಲ್ಪ ಹಾಕೋಬೇಕಾಗುತ್ತೆ, ಆಯಿತಾ. ಗ್ರೀನ್ ಟೀಗೆ ರೋಸ್ ವಾಟರ್ ಹಾಕ್ಬಿಟ್ಟು ನಾನೊಂದು ಸ್ಪ್ರೇ ಬಾಟಲ್ ರೆಡಿ ಮಾಡಿದ್ದೀನಿ ನೋಡಿ. ಸೊ ನೋಡಿ, ಗ್ರೀನ್ ಟೀ ವಿತ್ ರೋಸ್ ವಾಟರ್ ಇದೆ. ಸೊ ಜಸ್ಟ್ ಹಿಂಗೆ ತೆಗಿರಿ,
ತೆಗೆದ್ಬಿಟ್ಟು ಜಸ್ಟ್ ಹಿಂಗೆ ಸ್ಪ್ರೇ ಮಾಡ್ಕೊಳ್ಳಿ ನೋಡಿ, ಆಯಿತಾ. ಜಸ್ಟ್ ಹಿಂಗೆ ಸ್ಪ್ರೇ ಮಾಡ್ಕೊಳ್ಳಿ, ಆವಾಗ ನಿಮ್ಮದು ಮುಖ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಟೋನರ್ದು ಫುಲ್ ಡೀಪಾಗಿ ಒಳಗೋಗುತ್ತೆ, ನಮ್ಮದು ಸ್ಕಿನ್ ಒಳಗಡೆ ಪೋರ್ಸ್ ಹತ್ರ ಎಲ್ಲ ಹೋಗ್ಬಿಟ್ಟು ಓಪನ್ ಪೋರ್ಸ್ ಹತ್ರ, ಅಂದರೆ ಪೋರ್ಸ್ ಓಪನ್ ಆಗುತ್ತೆ. ಸೊ ಆವಾಗ ಅದರೊಳಗಿರುವಂತಹ ಡಸ್ಟನ್ನೆಲ್ಲ ತೆಗೆಯುತ್ತೆ, ಆವಾಗ ನಿಮ್ಮ ಸ್ಕಿನ್ ಚೆನ್ನಾಗಿ ಕಾಣಿಸುತ್ತೆ, ಆಯಿತಾ. ಸೊ ಬನ್ನಿ. ಸೊ ಇವಾಗ ಬನ್ನಿ ಮಾಯಿಶ್ಚರೈಸರ್ದು ನೀವೆಲ್ಲ ಕೇಳ್ತಾ ಇರ್ತೀರಲ್ಲ, ಮಾಯಿಶ್ಚರೈಸರ್ ಯಾವ ಮಾಯಿಶ್ಚರೈಸರ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಸೊ ನಾನು ಹೇಳ್ದ ಮನೆಯಲ್ಲಿ ನೀವು ಮಾಡ್ಕೋಬೋದು. ಹೇಗೆ ಮಾಡ್ಕೊಳ್ಳೋದು ಅಂದರೆ ಫ್ರೆಂಡ್ಸ್, ಜಸ್ಟ್ ಒಂದು ಇದಕ್ಕೆ ಅಲೋವೆರಾ ಜೆಲ್ ಬೇಕಾಗುತ್ತೆ, ಆಯಿತಾ. ಅಲೋವೆರಾ ಜೆಲ್ ಬೇಕಾಗುತ್ತೆ. ನಾನಿದು ಯಾವುದೇ ಬ್ರ್ಯಾಂಡಿನ ಪ್ರಮೋಷನ್ ಮಾಡ್ತಾ ಇಲ್ಲ. ಸೊ ನೋಡಿ ನಾನು ಹಾಕೊಂಡು ಎಷ್ಟು ಖಾಲಿ ಮಾಡಿಟ್ಟಿದ್ದೀನಿ. ಸೊ ಪತಂಜಲಿದು ನಾನು ಯೂಸ್ ಮಾಡ್ತಿರೋದು, ಆಯಿತಾ. ಸೌಂದರ್ಯವರ್ಧಕ ಥರ ನಿಮಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಈವನ್ ಪಿಗ್ಮೆಂಟೇಷನ್ ಇರೋರು ತುಂಬ ಯೂಸ್ ಮಾಡಿ ಇದನ್ನು, ಅಲೋವೆರಾನ ನಾನು ಹೇಳ್ತಾ ಇರೋದು, ಆಯಿತಾ. ಸೊ ಅಲೋವೆರಾನ ಹಾಕೊತಾ ಇದ್ದೀನಿ. ಸೊ ಹಂಗೆ ನೋಡ್ಕೊಳ್ಳಿ, ಅಲೋವೆರಾನ ಒಂದು ಸ್ವಲ್ಪ ಹಾಕೊತಾ ಇದ್ದೀನಿ, ಆಯಿತಾ. ಸೊ ನಿಮಗೆ ತೋರ್ಸೋಕ್ಕೋಸ್ಕರ ಒಂದು ಸ್ವಲ್ಪ. ಸೊ ಅದ್ರ ಜೊತೆಗೆ ನಾನು ಮೇನ್ ಇಂಗ್ರೀಡಿಯೆಂಟ್ ಯಾವ್ದು ಬೇಕಾಗುತ್ತೆ ಅಂದರೆ ಫ್ರೆಂಡ್ಸ್, ಇಲ್ಲ ಆಲ್ಮಂಡ್ ಆಯಿಲ್ ತೊಗೊಳ್ಳಿ, ಅಂದರೆ ಬಾದಾಮಿ ಎಣ್ಣೆ ತೊಗೊಳ್ಳಿ. ಅದಿಲ್ಲ ಅಂದರೆ ಹರಳೆಣ್ಣೆ. ಇದು ನೋಡಿ ಕೋಲ್ಡ್ ಪ್ರೆಸ್ಡ್ ಪ್ಯೂರ್ ಆಗಿರುವಂತಹ ಹರಳೆಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಿಲ್ಲ, ಹರಳೆಣ್ಣೆನ ನೀವು ಮುಖಕ್ಕೆ ಹಚ್ಕೊತಾ ಬಂದರೆ ನಿಮ್ಮದು ಸ್ಕಿನ್ನಲ್ಲಿರುವಂತಹ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಮತ್ತು ಪಿಂಪಲ್ಸ್ ಮಾರ್ಕ್ಸ್ ಆಗಿರ್ಬೋದು ಎಲ್ಲ ಕೂಡ ಕಡಿಮೆ ಆಗ್ತಾ ಬರುತ್ತೆ, ಮತ್ತು ಸ್ಕಿನ್ ಚೆನ್ನಾಗಿ ಗ್ಲೋ ಬರುತ್ತೆ. ನಿಮ್ಗೆ ಗೊತ್ತಲ್ಲ, ಇವಾಗ ಮಕ್ಕಳದ್ದು ಸ್ಕಿನ್ ನೋಡಿದ್ದೀರಾ, ತುಂಬ ಸಪ್ಪಲ್ಲಾಗಿರುತ್ತೆ, ಅಂದರೆ ಮುಟ್ಟಿದ ತಕ್ಷಣ ಒಂಥರ ಸಾಫ್ಟ್ ಥರ ಚಬಿ ಥರ ಇರುತ್ತಲ್ಲ, ಅದು ಸಾಫ್ಟಾಗಿ. ಸೊ ಆ ಥರ ಎಫೆಕ್ಟಿವ್ ಆಗಿ ನಿಮಗೆ ಬರುತ್ತೆ. ಸೊ ಅದನ್ನು ಒಂಚೂರು ಹಾಕೊತಾ ಇದ್ದೀನಿ. ಸೊ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಇರುತ್ತೆ ಅಂತ. ನೋಡಿ ಅಲೋವೆರಾ ಪ್ಲಸ್ ಇದನ್ನು ಹಾಕ್ಕೊಂಡು ಫ್ರೆಂಡ್ಸ್ ಜಸ್ಟ್ ನೀವು ಒಂದು ಮಾಯಿಶ್ಚರೈಸರ್ ಥರ ಯೂಸ್ ಮಾಡಿ, ಆಯಿತಾ. ಫುಲ್ ಮುಖಕ್ಕೆ ಹಿಂಗೆ ಹಾಕೊತಾ ಬನ್ನಿ, ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿರುತ್ತೆ. ಚೆನ್ನಾಗಿರುವಂತಹ ಮಾಯಿಶ್ಚರೈಸರ್ನ ಹೇಳಿದ್ನಲ್ಲ, ಅಲೋವೆರಾ ಜೆಲ್ಲು ಪ್ಲಸ್ ಹರಳೆಣ್ಣೆ ಹಾಕಿ ಸಾಕು. ಪ್ಯೂರ್ ಹರಳೆಣ್ಣೆನ ಯೂಸ್ ಮಾಡಿ, ಪ್ಯೂರ್ ಹರಳೆಣ್ಣೆ ಯೂಸ್ ಮಾಡಿ, ಇಲ್ಲಾಂದರೆ ಬಾದಾಮಿ ಆಯಿಲ್ನ ನೀವು ಯೂಸ್ ಮಾಡ್ಬೋದು, ಆಯಿತಾ. ಸೊ ಇದು ಮಾಯಿಶ್ಚರೈಸರ್ ಆಯಿತು. ಸೊ ಫಸ್ಟ್ ನಾನು ಕ್ಲೆನ್ಸಿಂಗ್ದು ಹೇಳಿದ್ದೀನಿ, ಅದಾದಮೇಲೆ ಟೋನರ್ದು ಹೇಳಿದೆ, ಅದಾದಮೇಲೆ ಮಾಯಿಶ್ಚರೈಸರ್ ಹೇಳಿದೆ. ಸೊ ಇದನ್ನು ಸ್ಟೆಪ್ ಬೈ ಸ್ಟೆಪ್ಪು ನೀವು ಮಾಡ್ಕೊತಾ ಬರಬೇಕು. ಎಲ್ಲದಕ್ಕೂ ಬೇಕಾದ್ರೆ ಒಂದು 10 ನಿಮಿಷ ಗ್ಯಾಪ್ ಬಿಟ್ಟು ನೀವು ಮಾಡಿಕೊಂಡಾಗ ಸ್ಕಿನ್ನು ತುಂಬ ಚೆನ್ನಾಗಾಗುತ್ತೆ. ನೀವು ಬೇಕಾದ್ರೆ ಒಂದು 21 ಡೇಸ್ದು ಚಾಲೆಂಜ್ ಥರ ತೊಗೊಳ್ಳಿ. ಚಾಲೆಂಜ್ ತೊಗೊಂಡು ಫುಲ್ ನಿಮ್ಮದು ಸ್ಕಿನ್ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ. ಯಾಕೆಂದರೆ ಇದು ನಿಮಗೆ ನಿಜವಾಗ್ಲೂ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ, ಮುಖ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇನ್ನೊಂದು ಲಾಸ್ಟ್ ಸೂಪರ್ಬ್ ಆಗಿರುವಂತಹ ಬೋನಸ್ ಟಿಪ್ಸ್ ನಾನು ಕೊಡ್ತಾ ಇದ್ದೀನಿ ನಿಮಗೆ, ಅದೇನು ಅಂತ ಹೇಳ್ತೀನಿ ಬನ್ನಿ. ಸೊ ಹೇಳ, ನಮಗೆ ಗ್ಲೋಯಿಂಗ್ ಸ್ಕಿನ್ ಬೇಕು ಅಂದರೆ ಮುಖ ಚೆನ್ನಾಗಿ ಪಳಪಳ ಅಂತ ಹೊಳಿಬೇಕು ಅಂದರೆ, ನೋಡಿದ ತಕ್ಷಣ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ಅಂದರೆ, ಮುಖ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಅಂದರೆ ನಮ್ಮದು ಸ್ಕಿನ್ನ ಎಕ್ಸ್ಫೋಲಿಯೇಟ್ ಮಾಡಬೇಕು, ಆಯಿತಾ. ಆ ಥರ ನಮ್ಮ ಸ್ಕಿನ್ನ ಎಕ್ಸ್ಫೋಲಿಯೇಟ್ ಮಾಡಬೇಕು ಅಂದರೆ ಫ್ರೆಂಡ್ಸ್ 2 ಇಂಗ್ರೀಡಿಯೆಂಟ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಯಾವುದು? ಸೊ ಯಾವುದು ಅಂದರೆ ಕರ್ಡ್, ಅಂದರೆ ಮೊಸರು, ಆಯಿತಾ. ಮೊಸರನ್ನ ತೊಗೋಬೇಕಾಗತ್ತೆ ನೀವು. ಸೊ ನಾನು ಮೊಸರನ್ನ ಒಂದು ಇದರಲ್ಲಿ ಹಾಕೊತಾ ಇದ್ದೀನಿ, 1 ಸ್ಪೂನಷ್ಟು ಹಾಕೊತಾ ಇದ್ದೀನಿ. ಸೊ ನೋಡಿ 1 ಸ್ಪೂನ್ ಕರ್ಡ್ ಹಾಕೊಂಡ. ಸೊ ಇವಾಗ ಇದಕ್ಕೆ ಯಾವುದನ್ನ ಆ್ಯಡ್ ಮಾಡಬೇಕು ಅಂದರೆ ಸ್ಯಾಂಡಲ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಆಯಿತಾ. ಅಂದರೆ ಶ್ರೀಗಂಧದ ಪುಡಿ ಅಂತ ಬರುತ್ತಲ್ಲ, ಸ್ಯಾಂಡಲ್ ಪೌಡರ್. ನೀವು ಇನ್ನೊಂದು ಹೇಳ್ತೀನಿ, ರೆಡ್ ಸ್ಯಾಂಡಲ್ ಪೌಡರ್ನೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನಾರ್ಮಲ್ ಸ್ಯಾಂಡಲ್ ಪೌಡರ್ನೂ ಯೂಸ್ ಮಾಡ್ಬೋದಾಗುತ್ತೆ. ಇದಕ್ಕೆ ಸ್ಕಿನ್ನ ಚೆನ್ನಾಗಿ ಎಕ್ಸ್ಫೋಲಿಯೇಟ್ ಮಾಡುತ್ತೆ, ನಿಮಗೆ ಬೆಳ್ಳಗಾಗುತ್ತೆ. ಮೇಯ್ನಾಗಿ ತುಂಬ ಜನ ಹೇಳ್ತಿರಲ್ಲ, ಮುಂಚೆ ಎಲ್ಲ ನಮ್ಮ ಮುಖ ಬೆಳ್ಳಗಿತ್ತು, ಒಂದು ಸ್ವಲ್ಪ ಕಪ್ಪಗಾಗ್ಬಿಟ್ಟಿದೆ ಈಗ ಅಂತ. ಸೊ ಈ ಥರ ಮಾಡ್ಕೊಳ್ಳಿ, ಆಯಿತಾ. ಒಂದು ಸ್ವಲ್ಪ ಅದಕ್ಕೆ ನಾನು ಇದನ್ನು ಸೇರಿಸ್ತಾ ಇದ್ದೀನಿ. ಕರ್ಡ್ ಜೊತೆಗೆ ಸ್ಯಾಂಡಲ್ ಪೌಡರ್ ಸಾಕಾಗುತ್ತೆ ಅಷ್ಟೇ, ಆಯಿತಾ. ಸೊ ಇದು ವೀಕ್ಲಿ ಒನ್ಸ್ ಮಾಡಬೇಕು, ಯಾವಾಗಲೂ ಮಾಡೋಂಗಿಲ್ಲ. ಜಸ್ಟ್ ವಾರದಲ್ಲಿ 1 ಸಲ ಮಾಡಿ ಬಿಟ್ಬಿಡಿ, ಮುಖ ಚೆನ್ನಾಗಾಗುತ್ತೆ. ಒಂದು 20 ನಿಮಿಷ ಬಿಡಿ, ಆಯಿತಾ. ಸೊ ನೋಡಿ ನಾನು ಕೈಗೆ ಹಾಕಿ ತೋರಿಸ್ತೇನೆ ನೋಡಿ, 2 ಮಿಕ್ಸ್ ಮಾಡಿದಾಗ ಈ ಥರ ಆಗಿರುತ್ತೆ. ಮೊಸರುನಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ನಿಮ್ಮ ಸ್ಕಿನ್ನ ಚೆನ್ನಾಗಿ ಗ್ಲೋ ಬರೋಂಗೆ ಮಾಡುತ್ತೆ. ಮತ್ತು ಇದರಲ್ಲಿ ಯಾವುದು ಸ್ಯಾಂಡಲ್ಲು ಇದರಲ್ಲಿ ಏನು ಅಂದರೆ ನಿಮ್ಮದು ಪಿಂಪಲ್ಸ್ನೆಲ್ಲ ಕಡಿಮೆ ಮಾಡುತ್ತೆ, ಮತ್ತು ಸ್ಕಿನ್ ಗ್ಲೋ ಆಗೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ, ಮುಖ ಚೆನ್ನಾಗಿ ಬೆಳ್ಳಗಾಗಂಗೆ ಮಾಡುತ್ತೆ ಇದು. ಸೊ ಈ ಥರ ಒಂದು, ಆಯಿತಾ, ಒಂದು ಪೇಸ್ಟ್ ಥರ ಮಾಡಿ ಇಡೀ ಮುಖಕ್ಕೆ ಅಪ್ಲೈ ಮಾಡಿ 20 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ಫೇಸ್ ವಾಶ್ನ ಮಾಡಿ, ಆಯಿತಾ. ಸೊ ಇವಾಗ ಬನ್ನಿ, ನಮ್ಮದು ಸ್ಕಿನ್ನ ಚೆನ್ನಾಗಿ ನಾವು ಗ್ಲೋಯಿಂಗ್ ಸ್ಕಿನ್ ಬರಬೇಕು ಅಂದರೆ ಯಾವುದೊಂದು ಟಿಪ್ಸ್ನ ನಾವು ಫಾಲೋ ಮಾಡಬೇಕು ಅಂತ 5 ಟಿಪ್ಸ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಇವತ್ತು. ಸೊ ಫಸ್ಟ್ನೇದು ಹೇಳ, ನಮ್ಮದು ಸ್ಕಿನ್ನ ಅಂದರೆ ನಮ್ಮ ಸ್ಕಿನ್ನು ಚೆನ್ನಾಗಿ ಕಾಣಿಸ್ಬೇಕು, ಯೂತ್ಫುಲ್ಲಾಗಿ ಒಂಥರ ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ನಮ್ಮದು ಬಾಡಿನಲ್ಲಿ ಹೈಡ್ರೇಟ್ ಮಾಡ್ಕೊಂಡಿರ್ಬೇಕು. ಹೈಡ್ರೇಟ್ ಅಂದರೆ ಏನು?
ನೀರು ಚೆನ್ನಾಗಿ ಕುಡಿತಾ ಇರಬೇಕು. ಈವನ್ ನೀವು ಡಿಟಾಕ್ಸ್ ವಾಟರ್ ಕುಡಿಯೋದಾಗಿರ್ಬೋದು, ಮತ್ತು ಇವಾಗ ಆಲ್ಕ್ಲೈನ್ ವಾಟರ್ ಅಂತ ಬರುತ್ತಲ್ಲ, ಸೊ ಅದನ್ನು ನೀವು ತೊಗೋಬೋದು. ತರಕಾರಿ ಅದೆಲ್ಲ ಹಾಕ್ಬಿಟ್ಟು ಒಂದು ನೀರಲ್ಲಿ ಬಿಟ್ಟಿರ್ತಾರಲ್ಲ, ಅದ್ರ ನೀರನ್ನ ನೀವು ತೊಗೋಬೋದು. ಸೊ ಜಸ್ಟ್ ಒಂದು ನೀರನ್ನ ಕುಡ್ಕೊಂಡು ಬರ್ಬೋದು. ಸೊ ಅವಾಗವಾಗ ಹೈಡ್ರೇಟ್ ಮಾಡ್ಕೊತಾ ಇರಿ ಆಯಿತಾ. ಸೊ ಹೈಡ್ರೇಟ್ ಮಾಡೋದ್ರಿಂದನೂ ಸ್ಕಿನ್ನು ಚೆನ್ನಾಗಾಗುತ್ತೆ. ಅದೊಂದು ಆಯಿತಾ. ಫಸ್ಟ್ನೇ ಟಿಪ್ ಏನು ಅಂದರೆ ಹೈಡ್ರೇಟ್ ಮಾಡಬೇಕು. ಸೊ ಸೆಕೆಂಡ್ನೇದೇನು ಅಂದರೆ ಹೆಲ್ದಿ ಲೈಫ್ ಸ್ಟೈಲ್. ಹೆಲ್ದಿ ಲೈಫ್ ಸ್ಟೈಲ್ ಅಂದರೆ ನಮ್ಮ ಒಂದು ಊಟ, ನಾವೇನೊಂದು ಊಟ ಸೇವನೆ ಮಾಡ್ತೀವೋ ಅದು ಕರೆಕ್ಟಾಗಿರಬೇಕು. ಆದಷ್ಟು ನಿಮ್ಮ ಊಟದಲ್ಲಿ ಸಲಾಡ್ಗಳನ್ನ ತೊಗೊಳ್ಳಿ, ಫ್ರೂಟ್ಸ್ನ ತುಂಬ ತೊಗೊಳ್ಳಿ ಫ್ರೆಂಡ್ಸ್. ಫ್ರೂಟ್ಸ್ ತಿನ್ನೋದ್ರಿಂದನೇ ಸ್ಕಿನ್ ಗ್ಲೋ ಬರುತ್ತೆ ಆಯಿತಾ. ಫ್ರೂಟ್ಸು, ಡ್ರೈ ಫ್ರೂಟ್ಸ್ ಅದೆಲ್ಲ ತುಂಬ ಆ್ಯಡ್ ಮಾಡ್ಕೊಳ್ಳಿ. ಯಾರಿಗೆ ಪಿಂಪಲ್ಸು, ಪಿಗ್ಮೆಂಟೇಷನು, ಡಾರ್ಕ್ ಸ್ಪಾಟ್ಸಿಂದ ಸಫರ್ ಮಾಡ್ತಿದ್ದೀರಾ ಅವರೆಲ್ಲ ಈ ಟಿಪ್ಸ್ನ ಫಾಲೋ ಮಾಡಿ. ಮುಖ ಬೆಳ್ಳಗಾಗಬೇಕು ಅಂತ ಆಸೆ ಯಾರಿಗಿದೆಯೋ ಅವ್ರು ಮಾಡಿ. ಮೂರನೇದೇನು ಅಂದರೆ ಸ್ಟ್ರೆಸ್ಸಿಂದ ಆದಷ್ಟು ಕಡಿಮೆ ಇದು ಮಾಡ್ಕೊಳ್ಳಿ, ಅಂದರೆ ಕಡಿಮೆ ಸ್ಟ್ರೆಸ್ ಮಾಡ್ಕೊಳ್ಳಿ. ಜಾಸ್ತಿ ಸ್ಟ್ರೆಸ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಆದಷ್ಟು ನಾನು ಹೇಳಿದ್ನಲ್ಲ, ತುಂಬ ಸ್ಟ್ರೆಸ್ ಆದಾಗ ನಿಮಗೆ ಜಸ್ಟ್ 5 ಕೌಂಟ್ಸ್ ಮಾಡಿ. 1 2 3 4 5 ಮತ್ತು ಅಗೇನ್ 5 4 3 2 1 ಈ ಥರ ಒಂದು 5 ಕೌಂಟ್ಸ್ ಮಾಡೋಷ್ಟೊತ್ತಿಗೆ ನಿಮ್ಮದು ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗಿರುತ್ತೆ. ಸೊ ಅದರಿಂದ ನಿಮ್ಮದು ಸ್ಟ್ರೆಸ್ ಕಡಿಮೆ ಆಗುತ್ತೆ ಆಯಿತಾ. ಸೊ ನಾಲ್ಕನೇದು ಹೇಳ್ತೀನಿ. ನಾಲ್ಕನೇದೇನು ಅಂದರೆ ಸ್ಲೀಪ್ ಲೈಕ್ ಅ ಬೇಬಿ ಅಂತ ಆಯಿತಾ. ಮಗು ಥರ ನಿದ್ದೆ ಮಾಡಬೇಕು. ಯಾವಾಗಲೂ ಅಷ್ಟೇ, ಮಗುನ ನೋಡಿ ಎಷ್ಟು ಡೀಪ್ ಸ್ಲೀಪಲ್ಲಿ ಇರುತ್ತಲ್ವಾ. ಸೊ ಆ ಥರ ಯಾವಾಗ ನೀವು ನಿದ್ದೆ ಮಾಡ್ತೀರೋ ಆವಾಗ ಮಾತ್ರ ನಿಮ್ಮದು ಸ್ಕಿನ್ ಚೆನ್ನಾಗಿ ಗ್ಲೋ ಬರೋದಕ್ಕೆ ಸಾಧ್ಯ. ಸೊ ಆದಷ್ಟು 7 to 8 hours ಅಂತೂ ಕೊಡಿ ನಿಮ್ಮದು ನಿದ್ದೆ ಮಾಡೋದಕ್ಕೆ. ತೀರಾ ನಿಮಗೆ ರಾತ್ರಿ ಹೊತ್ತು ಮಾಡೋಕ್ಕಾಗ್ತಿಲ್ಲ ಅಂದರೂ ಮಧ್ಯಾಹ್ನದ ಒಂಚೂರು ಬ್ರೇಕ್ ತೊಗೊಂಡು ಒಂದು 10 ನಿಮಿಷ ನಿದ್ದೆ ಮಾಡಿ. ಸೊ ಅದರಿಂದನೂ ಮುಖ ಚೆನ್ನಾಗಿ ಗ್ಲೋ ಬರುತ್ತೆ ಆಯಿತಾ. ಸೊ ಆ ಥರ ಮಾಡ್ಕೊಳ್ಳಿ. ಸೊ ಐದನೇದೇನು ಅಂದರೆ ಎಕ್ಸಸೈಸ್ ಮಾಡಬೇಕು. ಎಕ್ಸಸೈಸ್ದು ಯಾವ ಥರ ಮಾಡ್ಬೋದು ಅಂದರೆ ನಾನು ಹೇಳಿದ್ನಲ್ಲ, ಪತಂಜಲಿ ಯೋಗದು ಮಾಡ್ಬೋದು. ಈವನ್ ನೀವು ವಾಕಿಂಗ್ ಮಾಡ್ಬೋದು. ಅದು ಬಿಟ್ಟರೆ ಸುಮ್ಮನೆ ಜಸ್ಟ್ ಸಿಂಪಲ್ ಫೇಸ್ ಯೋಗ ಥರದ್ದು ಮಾಡ್ಕೋಬೋದು. ಇಲ್ಲ ಜಸ್ಟ್ ಎಕ್ಸಸೈಸ್ ಮಾಡಿ, ನಿಮಗೆ ಯಾವುದು ಈಸಿ ಆಗುತ್ತೋ. ಸುಮ್ಮನೆ ಕೈಯೆಲ್ಲ ಹಿಂಗೆ ನಾರ್ಮಲ್ ಎಕ್ಸಸೈಸ್ ನಿಮ್ಗೆ ಗೊತ್ತಿರುತ್ತಲ್ಲ, ಕಾಲ್ದು ಹಿಂಗೆ ಬೆಂಡ್ ಮಾಡಿ ಕಾಲನ್ನ ಹಿಂಗೆ ಟಚ್ ಮಾಡೋದಿರ್ಬೋದು, ಮತ್ತು ಕೈದು ಹಿಂಗೆ ರೊಟೇಟ್ ಮಾಡೋದಿರ್ಬೋದು. ಆ ಥರದ್ದೆಲ್ಲ ಮಾಡ್ಕೊಳ್ಳಿ. ಒಂದು 20 minutes ಮಾಡಿ, ಯಾವಾಗ ಮುಖ ಚೆನ್ನಾಗಿ ಗ್ಲೋ ಬರುತ್ತೆ. ಸೊ ಈ ಥರದ ಟಿಪ್ಸ್ನ ಫಾಲೋ ಮಾಡ್ಕೊಂಬನ್ನಿ ಫ್ರೆಂಡ್ಸ್, ಆವಾಗ ಚೆನ್ನಾಗಿರುವಂತಹ ಗ್ಲೋಯಿಂಗ್ ಸ್ಕಿನ್ ನಿಮಗೆ ಬರುತ್ತೆ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ತುಂಬ ಈಸಿಯಾಗಿ ತೋರಿಸಿದ್ದೀನಿ, ಅಂದರೆ ಮನೆಯಲ್ಲಿ ಸಿಗುವಂತಹ ಪದಾರ್ಥನ ಯೂಸ್ ಮಾಡಿ ಹೇಗೆ ನಾವು ಸ್ಕಿನ್ನ ಚೆನ್ನಾಗಿ ಗ್ಲೋ ಬರಂಗೆ ಮಾಡ್ಕೋಬೋದು ಅಂತ ಹೇಳಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಇರಬೇಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.